ಒಂದು ಫ್ಯಾಕ್ಟ್ರಿ ಆಗಲಿ ಒಂದು ಕಂಪ್ನಿ ಆಗಲಿ ಉಳಿಯುತ್ತೆ. ಇದನ್ನು ಡಿಮ್ಯಾಂಡ್ ನೋಟಿಸ್ ಕೊಟ್ಬಿಡ್ತಾರೆ 13(2)ನಲ್ಲಿ 60 ದಿನದಲ್ಲಿ ಕಟ್ಟಕ್ಕಾಗೋದಿಲ್ಲ ಅಂತ. ಅದರಲ್ಲಿ ಏನಾದರೂ ಒಂದು ಸಾರಿ ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಮಾಡಿಬಿಟ್ರೆ ನಿಮ್ಮ ಅಕೌಂಟ್ನ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕ್ಲಾಸಿಫೈ ಮಾಡಿಬಿಟ್ರೆ ನಿಮಗೆ ಸಿಬಿಲ್ ರಿಪೋರ್ಟ್ ಅಂತ ಒಂದು ಇರುತ್ತೆ. ಸಿಬಿಲ್ ರಿಪೋರ್ಟ್ ಏನಾಗುತ್ತೆ, ಅವಾಗ ನಿಮಗೆ ಯಾರು ಅದರಲ್ಲಿ ನೆಗೆಟಿವ್ ಬಂದ್ಬಿಡುತ್ತೆ. ಯಾರಿಗೂ ನಿಮ್ಗೆ ಬೇರೆಯವ್ರು ಯಾರೂ ಸಾಲ ಕೊಡೋದಿಲ್ಲ. ಒಂದು 10,000 ರೂಪಾಯಿ ನೀವು ಕ್ರೆಡಿಟ್ ಕಾರ್ಡಲ್ಲಿ ತೊಗೋತೀನಿ ಅಂತ ಅಪ್ಲಿಕೇಶನ್ ಹಾಕೋ ನಿಮ್ಗೆ ಯಾರೂ ಸಾಲ ಕೊಡೋದಿಲ್ಲ. ಸೊ ನಿಮ್ಮ ಪರಿಸ್ಥಿತಿ ಹೆಂಗಾಗ್ಬಿಡುತ್ತೆ ಅಂದರೆ, ಇವನು NPA ಮಾಡ್ಕೊಳ್ಳೋ ಇದ್ದಂಗೆ ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಮಾಡಿದಾಗ ಅವ್ನಿಗೆ ಬೇರೆ ದಾರಿನೇ ಇರೋದಿಲ್ಲ. ಇಲ್ಲ ಅವನು ಮನೆ ಮಠ ಮಾರಬೇಕು, ಇಲ್ಲ ಫ್ಯಾಕ್ಟ್ರಿ ಕ್ಲೋಸ್ ಮಾಡಬೇಕು. ಸೊ ಅದನ್ನು ಬ್ಯಾಂಕಿಗೆ ಹಣ ತೀರಿಸ್ಬೇಕಾಗತ್ತೆ. ಅದು ತಪ್ಪು. ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಮಾಡೋಕ್ಕೆ ಮುಂಚೆ NPA ಕ್ಲಾಸಿಫಿಕೇಷನ್ ಮಾಡೋಕ್ಕೆ ಮುಂಚೆನೇ ಯಾತಕ್ಕೆ NPA ಮಾಡಬೇಕು ಇದನ್ನೆಲ್ಲ ಬ್ಯಾಂಕ್ನವರು ಮೇಲಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿ ಅದು ಡಯಾಗ್ನೈಸ್ ಮಾಡಬೇಕು. ಮಾಡಿ NPA ಮಾಡಬೇಕು, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ. ಅದು ಬ್ಯಾಂಕಿಗೆ ಅದು ಹೊರೆ ಆಗೋದಿಲ್ಲ ಈ ಎಲ್ಲ ಡಯಾಗ್ನೈಸ್ ಮಾಡ್ತಾ ಹೋದರೆ. ಈಗ ಬೇರೆ ಬೇರೆ ಇದಿರುತ್ತೆ ಲೋನ್ ಟೈಪ್ಸು. ಒಂದು ಹೌಸಿಂಗ್ ಲೋನ್ ಇರುತ್ತೆ, ಒಂದು OD ಅಕೌಂಟ್ ಇರುತ್ತೆ, ಒಂದು ಕರೆಂಟ್ ಅಕೌಂಟ್ನಲ್ಲಿ ಒಂದು ಕ್ಯಾಶ್ ಕ್ರೆಡಿಟ್ ಲಿಮಿಟ್ ಅಂತ ಇರುತ್ತೆ, ಒಂದು ಬ್ಯಾಂಕ್ ಗ್ಯಾರಂಟಿ ಇರುತ್ತೆ, ವೆರೈಟೀಸ್ ಆಫ್ ಲೋನ್ಗಳಿರುತ್ತೆ. ಅದರಲ್ಲಿ ಯಾವ ಟೈಮಲ್ಲಿ ಡಿಫಾಲ್ಟ್ ಆಗಿದೆ, ಯಾವ ಥರ ಅದು NPA ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಮಾಡಿದ್ರೆ, ಸೊ ಈ ಥರ ಎಲ್ಲ NPA ಮಾಡ್ತಾ ಹೋದರೆ ಇಡೀ ದೇಶದಲ್ಲಿ ಈಗ ಎಲ್ಲ ಫ್ಯಾಕ್ಟ್ರಿಗಳು ಕ್ಲೋಸ್ ಆಗಿಬಿಡುತ್ತೆ, ಎಲ್ಲ ಮನೆಗಳು ಹರಾಜಿಗೆ ಬಂದ್ಬಿಡುತ್ತೆ. ಅದನ್ನು ತಡೆಗಟ್ಟಬೇಕಾದ್ರೆ ಫಸ್ಟು ಬೇಸಿಕ್ ಫೌಂಡೇಶನ್ ಕ್ಲಾಸಿಫಿಕೇಷನ್ NPA ಮಾಡಬೇಕಾದ್ರೆ ಕರೆಕ್ಟಾಗಿ RBI ಗೈಡ್ಲೈನ್ಸ್ ಪ್ರಕಾರವಾಗಿ ಒಂದು ಬಾರೋರ್ಗೆ, ಒಬ್ಬ ಸಾಲ ಮಾಡೋನಿಗೆ ಯಾವ ಥರ ಅವನಿಗೆ ರೀಹ್ಯಾಬಿಲಿಟೇಷನ್ ಮಾಡಿ ಅವನ ಮೇಲೆತ್ತಬೇಕು. ಇಂಥ ಪರಿಸ್ಥಿತಿ ಈಗ ಫಾರ್ ಎಕ್ಸಾಂಪಲ್ ಈಗ ಮೊನ್ನೆ ಹೇಳಿದ ಪ್ರಕಾರ ಕರೋನಾ ಬಂದಿದೆ. ಏನು ಮಾಡ್ತಾನೆ ಈಗ, ಆ್ಯಕ್ಟ್ ಆಫ್ ಗಾಡ್ ಅಂತ ಹೇಳ್ತಾರೆ, ವೀಸಾ ಮೇಜರ್ ಅಂತ. ಈಗ ಅರ್ಥಕ್ವೇಕ್ ಆಗಿಬಿಡುತ್ತೆ, ಫ್ಲಡ್ ಬರುತ್ತೆ. ಈಗ ಆ ಕಡೆ ಎಲ್ಲ ನಾರ್ತ್ ಸೈಡಲ್ಲಿ ಫ್ಲಡ್ ಬಂದ್ಬಿಟ್ಟು ಸುಮಾರು ಬೆಳೆಗಳು ನಾಶ ಆಗಿರುತ್ತೆ. ಆಮೇಲೆ ಅರ್ಥಕ್ವೇಕ್ ಆಗಿಬಿಡುತ್ತೆ. ಅದೇ ಥರ ಇದೊಂಥರ ಅನ್ಎಕ್ಸ್ಪೆಕ್ಟೆಡ್ ಒಂಥರ ಹೇವೋಕಿದು, ಡಿಸಾಸ್ಟರ್ ಇದು. ಎಲ್ಲಿ ಕರೋನಾ ಟೈಮಲ್ಲಿ, ಅಂಥ ಟೈಮಲ್ಲೂ ನೀವು ಎಲ್ಲನೂ NPA ಮಾಡೋಕ್ಕಂದ್ರೆ ಮೊರಟೋರಿಯಂ ಪೀರಿಯಡ್ ಕೊಡಬೇಕು. ಮೊರಟೋರಿಯಂ ಪೀರಿಯಡಲ್ಲೂ ಬಲ ಇದಿದೆ. ಮೊರಟೋರಿಯಂ ಅಂದರೆ ಫುಲ್ ಎಕ್ಸ್ಟೆಂಡ್ ಮಾಡಿಬಿಟ್ಟು 6 ಮಂತ್ಸು, ಆವಾಗ ಇದು ಇಂಟ್ರೆಸ್ಟು ಬೆಳೆಯುತ್ತೆ. ಇಲ್ಲಿ ಯಾವಾಗ ನೀವು ಮೊರಟೋರಿಯಂ ಪೀರಿಯಡಲ್ಲಿ ಎಕ್ಸ್ಟೆಂಡ್ ಮಾಡಿದಾಗ ಪೀರಿಯಡ್ ಆಫ್ ರೀಪೇಮೆಂಟು, ಇದರಲ್ಲಿ ನಿಮ್ಗೆ ಆ 6 ಮಂತ್ಸು 3 ಮಂತ್ಸು ನೀವು ರೀಪೇಮೆಂಟ್ ಎಕ್ಸ್ಟೆಂಡ್ ಮಾಡಿದಾಗಲೂ ಇದರ ಇಂಟ್ರೆಸ್ಟ್ ಬೆಳೆದೇ ಬರುತ್ತೆ. ಅದ್ರ ಇಂಟ್ರೆಸ್ಟ್ ರಿಸಿಬಲ್ ಆಗ್ತದೆ. ಅದ್ರ ಮೇಲೆ ಇಂಟ್ರೆಸ್ಟ್ ಮೇಲೆ ಹಾಕಬಾರ್ದು. ಸೊ ತಿರ್ಗಿ ಅವಾಗ 3 ತಿಂಗಳು ನೆಕ್ಸ್ಟ್ ಪೋಸ್ಟ್ಪೋನ್ ಮಾಡ್ತಾನೆ ಅಂದ್ಕೊಳ್ಳಿ ಮೊರಟೋರಿಯಂ ಪೀರಿಯಡಲ್ಲಿ, ತಿರ್ಗಿ ಅಲ್ಲಿ ಏನೋ ಡಿಫಾಲ್ಟ್ ಆಗ್ತಾನೆ, ತಿರ್ಗಿ NPA ಮಾಡೋದು, ಅದು ತಪ್ಪಾಗತ್ತೆ. ಸೊ ಈ ಮೊರಟೋರಿಯಂ ಮಾಡಿ ನೀವು ಎಕ್ಸ್ಟೆಂಡ್ ಮಾಡುವೆ EMIಗಳನ್ನ ಈ 3 ತಿಂಗಳಾಗಲಿ 2 ತಿಂಗಳಾಗಲಿ ಏನೇ ಆಗುತ್ತೆ ಅದನ್ನು ಇಂಟ್ರೆಸ್ಟ್ ರಿಸೀವಬಲ್ ಅಕೌಂಟ್ ಅಂತ ಬೇರೆ ಥರ ಮಾಡಿ, ಇಲ್ಲ ಇಂಟ್ರೆಸ್ಟ್ನ ವೇ ಮಾಡಿ, ಅದ್ರ ಮೇಲೆ ಕಾಂಪೌಂಡ್ ಪಿನಲ್ಲಿ ಹಾಕಬೇಡಿ. ಬರೀ EMI ಏನಿದೆ ಈಕ್ವೇಟ್ ಮತ್ತು ಅದು ಮಾತ್ರ ಪೋಸ್ಟ್ಪೋನ್ ಮಾಡಿ. ಈಗ OD ಅಕೌಂಟ್ ಆದರೆ ಈಗ ವಿತಿನ್ 12 ಮಂತ್ಸಲ್ಲಿ OD ಇರುತ್ತೆ, ರಿನ್ಯೂವಲ್ ಮಾಡ್ತಾ ಇರುತ್ತೆ, ಕ್ಯಾಶ್ ಕ್ರೆಡಿಟ್ ರಿನ್ಯೂವಲ್ ಆಗ್ತಾ ಇರುತ್ತೆ. ಅದಕ್ಕೆ ಏನು ಮಾಡ್ತೀರಾ ಅಂದರೆ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಒಂದು ಕಟ್ ಆಫ್ ಡೇಟ್ ಇರುತ್ತೆ 31st ಮಾರ್ಚ್ವರೆಗೆ. ಬೇಡ, ಜೂನ್ವರೆಗೆ ಪೋಸ್ಟ್ಪೋನ್ ಮಾಡಿ, ಅದನ್ನು ರಿನ್ಯೂ ಮಾಡಿ. ಅವನ ಅಕೌಂಟ್ನ ರಿನ್ಯೂ ಮಾಡಬೇಕು. ಈಗ OD ಅಕೌಂಟು 31st ಮಾರ್ಚಿಂದ 31st ಮಾರ್ಚ್ ನೆಕ್ಸ್ಟ್ ಇಯರ್ವರೆಗೂ ಅಂತಿದ್ದಾಗ ಅದನ್ನು ನೀವು ಮೊರಟೋರಿಯಂ ಕೊಟ್ಟಾಗ ಈಗ ಏಪ್ರಿಲ್ ಮೇ ಜೂನ್ವರೆಗೂ ಎಕ್ಸ್ಟೆಂಡ್ ಮಾಡಿ ಅವ್ನಿಗೆ ರಿನ್ಯೂ ಮಾಡಿಕೊಡಿ. ಆಮೇಲೆ ಅವ್ನು ಏನಾದರೂ ಎಕ್ಸೀಡ್ ಆಗುತ್ತೆ, ಅವನು ಒಂದು ಲಿಮಿಟ್ ಇರುತ್ತೆ, ಆ ಲಿಮಿಟಲ್ಲಿ ಎಕ್ಸೀಡ್ ಆದಾಗ ಬಿಕಾಸ್ ಆಫ್ ಮೊರಟೋರಿಯಂ ಪೀರಿಯಡ್ ಕೊಟ್ಟರಿಂದ ಅವ್ನಿಗೆ ಆ ಲಿಮಿಟ್ನ ಸ್ವಲ್ಪ ಎನ್ಹಾನ್ಸ್ಮೆಂಟ್ ಮಾಡಿ. ಆವಾಗ ನಿಮ್ಗೇನಾಗುತ್ತೆ NPAನ ಆದಷ್ಟು ತಡೆ ಹಿಡಿಬೋದು. ಎಲ್ಲ ಅಕೌಂಟ್ಗಳು NPA ಮಾಡ್ಕೊಂಡು ಹೋದರೆ ಇಡೀ ಬ್ಯಾಂಕ್ನಲ್ಲಿ ಇಲ್ಲಿ ಎಷ್ಟು ಸಾಲಗಾರದು ಎಲ್ಲ ಅಕೌಂಟ್ಗಳು NPA ಆಗಿಬಿಡುತ್ತೆ. ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಅದು ತಪ್ಪು ಅಂತ ನನಗೆ ಹೇಳ್ತೀನಿ ಅಷ್ಟೇ. ಅಂದರೆ NPA ಮಾಡೋದೊಂದೇ ಪರಿಹಾರ ಅಲ್ಲ, ಅದರಿಂದ ಹೊರಗಡೆ ಬರುವಂಥದ್ದು ಕೂಡ ಸಾಕಷ್ಟು ದಾರಿಗಳಿದೆ ಅಂತ ಹೇಳಿ. ದಾರಿಗಳಿದೆ, ಹೌದು. ಓಕೆ, ಇನ್ನು ಡಿಮ್ಯಾಂಡ್ ನೋಟಿಸ್ ಕೊಟ್ಬಿಡ್ತಾರೆ ಸರ್. ಸೊ ಡಿಮ್ಯಾಂಡ್ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಏನು ಪರಿಹಾರ ಅಂತ ಹೇಳ್ತೀರಾ? ಈಗ ನೋಡಿ, ನಾವಾಗಲೇ ಹೇಳಿದ ಥರ ಡಿಮ್ಯಾಂಡ್ ನೋಟಿಸ್ 13(2) ಸರ್ಫಾಸಿ ಆ್ಯಕ್ಟಲ್ಲಿ ಇದು ಸ್ಪೀಡಿ ರಿಕವರಿಗೋಸ್ಕರ ಇಶ್ಯೂ ಮಾಡೋಂಥದ್ದು. ಇದು 13(2) ಡಿಮ್ಯಾಂಡ್ 60 ದಿನದಲ್ಲಿ ನೀವು ಅದನ್ನು ಸಾಲನ ಮರುಪಾವತಿ ಮಾಡಿ ಅಂತ ಕೇಳ್ತಾರೆ. ನಾನು ಕಳೆದ ಎಪಿಸೋಡಲ್ಲಿ ಹೇಳಿದ್ದೀನಿ, ಡಿಮ್ಯಾಂಡ್ ನೋಟಿಸ್ ಬರ್ತಾ ಇದ್ದಾಗ ನೀವು ಯಾವುದು ಭಯ ಪಡಬೇಡಿ, ಆತಂಕ ಪಡಬೇಡಿ. ಅದಕ್ಕೆ ಒಂದು ಅಬ್ಜೆಕ್ಷನ್ ಹಾಕ್ಬಿಟ್ಟು ಅದಕ್ಕೆ ನೀವು ಕೇಳಿ, ನಮಗೆ ರೀಸ್ಟ್ರಕ್ಚರ್ ಮಾಡಿಕೊಡಿ ಅಂತ ಹೇಳಿ, ಇಲ್ಲ ರೀಶೆಡ್ಯೂಲ್ ಮಾಡಿಕೊಡಿ ಅಂತ ಹೇಳಿ, ಈ ಥರ ಎಂಪ್ಲಾಯೀಸ್ಗಳಿಗೆಲ್ಲ ನಾವು ತೆಗಿಬೇಕಾಗತ್ತೆ ಅಂತ ಹೇಳಿ, ಆಮೇಲೆ ನಮಗೆ ಸ್ಟ್ಯಾಚ್ಯುಟರಿ ಡ್ಯೂಸ್ಗಳನ್ನ ಕಟ್ಟಕ್ಕಾಗೋ ಪರಿಸ್ಥಿತಿ ಅಂತ ಹೇಳಿ. ಸೊ ಈಗ ಕರೋನಾ ಪೀರಿಯಡ್ ಎಲ್ಲ ಲಾಕ್ಡೌನ್ ಮಾಡಿಬಿಟ್ಟಿದ್ದೀರಾ, ಏರಿಯಾ ಎಲ್ಲ ಸೀಲ್ ಡೌನ್ ಆಗಿದೆ, ಅದರ ಇಂಪ್ಯಾಕ್ಟು ಎಕನಾಮಿಕ್ನಲ್ಲಿ ಬಂದಿದೆ.
ಸೊ ಯಾವಾಗತ್ತೆ ಇಂಥ ಅನ್ಎಕ್ಸ್ಪೆಕ್ಟೆಡ್ಲಿ ಗೌರ್ಮೆಂಟು ಬೋತ್ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಅದನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಲೇಟ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಇದ್ದರು. ಅವರು 1916ನಲ್ಲಿ ಒಂದು 14 ಬ್ಯಾಂಕನ್ನು ನ್ಯಾಷನಲೈಸ್ ಮಾಡಿದ್ರು. ಯಾತಕ್ಕೆ ಮಾಡಿದ್ರು? ಬ್ಯಾಂಕ್ದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಮುಂಚೆ ಬ್ಯಾಂಕ್ನವ್ರು ಯಾರೂ ಅದನ್ನೆಲ್ಲ ಇದು ಮಾಡ್ತಿರಲಿಲ್ಲ ಇಂಥ ಸಂದರ್ಭದಲ್ಲೆಲ್ಲ. ಎಲ್ಲ ಬರೀ ಪ್ರಾಫಿಟ್ ಮೋಟಿವಲ್ಲೇ ನೋಡ್ತಾಯಿದ್ರು. ಬರೀ ಪ್ರಾಫಿಟ್ಗೆ ಬ್ಯಾಂಕ್ಗಳು ಸೆಟಪ್ ಮಾಡಬಾರ್ದು, ಅದೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದನ್ನು ಅವರು ಕೊಡಬೇಕು ಇಂಥ ಟೈಮಲ್ಲಿ, ಭುಜ ಕೊಡಬೇಕು. ಸೊ ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕಾನ್ಸೆಪ್ಟ್ ಇಟ್ಕೊಂಡು ಬರೀ ಪಬ್ಲಿಕ್ ಮನಿ ಪ್ರೊಟೆಕ್ಟ್ ಮಾಡೋದಂದರೆ ಪಬ್ಲಿಕ್ ಪಾಲಿಸಿನೂ ಅಂತ ಒಂದು ಇರುತ್ತೆ. ಆ ಪಬ್ಲಿಕ್ ಮನಿ ಒಂದೇ ಸೇಫ್ ಗಾರ್ಡ್ ಮಾಡೋದಲ್ಲ, ಒಂದು ಪಬ್ಲಿಕ್ ಪಾಲಿಸಿ. ಇಂಥ ಟೈಮಲ್ಲಿ ಅವರು ತಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹೊಣೆಗಾರಿಕೆ ಅವ್ರದ್ದು ಅದನ್ನು ತೆಗೆದುಕೊಂಡು ಅವರು ಮುಂದೆ ಬರಬೇಕು. ಅವರು ಪ್ರಾಫಿಟಲ್ಲಿ ಕಟ್ ಮಾಡಬೇಕು, ಗೌರ್ಮೆಂಟ್ ಸಬ್ಸಿಡಿ ಸ್ಕೀಮ್ನ ರಿಲೀಸ್ ಮಾಡಬೇಕು. ಗೌರ್ಮೆಂಟ್ಗೆ ಹೇಳಿ ಅದರ ಫಂಡ್ಸ್ ಇರುತ್ತೆ. ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು ಫಂಡ್ಸ್ ಇದೆ, ರಿಸರ್ವ್ ಫಂಡ್ ಅಂತ ಒಂದಿರುತ್ತೆ. ಅದನ್ನು ಕೇಳಬೇಕು. ಆ ದುಡ್ಡನ್ನೆಲ್ಲ ತಗೊಂಡು ಇಂಥ ಟೈಮಲ್ಲೆಲ್ಲ ಇಂಟ್ರೆಸ್ಟ್ ವೇ ಮಾಡೋದಕ್ಕೆ, ಕಾಂಪೌಂಡ್ ಇಂಟ್ರೆಸ್ಟ್ಗೆ, ಪೀನಲ್ ಇಂಟ್ರೆಸ್ಟ್ಗೆ ಎಲ್ಲ ವೇ ಮಾಡಿದಾಗ ಸೊ ಡಿಮ್ಯಾಂಡ್ ನೋಟಿಸ್ನಲ್ಲೇ ನೀವು ಅದನ್ನು ಸಾಲ್ವ್ ಮಾಡ್ಕೋಬೋದು. ಈ ಡಿಮ್ಯಾಂಡ್ ನೋಟಿಸ್ನಲ್ಲೇ ನೀವು ಸಾಲ್ವ್ ಮಾಡಿದ್ರೆ ಅದು ಇನಿಷಿಯೇಟಿವ್ ಥರ. ಈಗ ನೀವು ಕೊರೋನಾದು ಹೇಳ್ತಿರಲ್ಲ, ಈಗ ಇದು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಇದು ಕ್ಯೂರ್ ಅಂತ. ಸೊ ಅವಾಗ ಏನಾಗುತ್ತೆ, ನೀವು ಅದನ್ನು ಕ್ಯೂರ್ ಮಾಡ್ಕೊಂಡು ಹೋಗುತ್ತೆ. ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಮಾಡಿದ್ಮೇಲೆ ತಿರ್ಗಿ ಪೊಸಿಷನ್ ಬರುತ್ತೆ, ಪೊಸಿಷನ್ ಆದಮೇಲೆ ನಿಮಗೆ ಆಕ್ಷನ್ ಬಂದುಬಿಡುತ್ತೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋದು. ಈ ಡಿಮ್ಯಾಂಡ್ ನೋಟಿಸ್ ಸ್ಟೇಜಲ್ಲಿ ನೀವು ಕರೆಕ್ಟಾಗಿ ಡಯಾಗ್ನೈಸ್ ಮಾಡಿದ್ರೆ ಎಷ್ಟೋ ಫ್ಯಾಕ್ಟ್ರಿಗಳು ಉಳಿಯುತ್ತೆ, ಎಷ್ಟೋ ಮನೆಗಳು ಉಳಿಯುತ್ತೆ. ಸೊ ಇದನ್ನು ಡಿಮ್ಯಾಂಡ್ ನೋಟಿಸ್ ಸ್ಟೇಜಲ್ಲಿ ನೀವು ಡಯಾಗ್ನೈಸ್ ಮಾಡ್ಬೋದು. ಆದರೆ ಡಿಮ್ಯಾಂಡ್ ನೋಟಿಸ್ ಬಂದ ತಕ್ಷಣ ಮುಳುಗೋದ್ವಿ ಅಂತ ಗಾಬರಿ ಆಗೋ ಯಾವುದೇ ಥರ ಗಾಬರಿ, ಡಿಮ್ಯಾಂಡ್ ನೋಟಿಸ್ನಲ್ಲೇ ಎಲ್ಲ ಥರದ್ದು ಡಯಾಗ್ನೈಸ್ಗಳು ಮಾಡ್ಬೋದು ನಾವು. ಸಪೋಸ್ ಇದು ಮೀರಿ ಬಿಟ್ಟರೆ ಏನಾಗುತ್ತೆ, ಪೊಸಿಷನ್ ನೋಟಿಸ್ ಇಶ್ಯೂ ಮಾಡ್ತಾರೆ. ಸೊ 13(4) ಪ್ರಕಾರ ಪೊಸಿಷನ್ ನೋಟಿಸ್ ಇಶ್ಯೂ ಮಾಡಿದಾಗ ಏನಾಗುತ್ತೆ, ತಿರ್ಗಿ ಅದು ಪ್ರೊಸೀಜರ್ ಬಂದ್ಬಿಡುತ್ತೆ. ತಿರ್ಗಾ ಮನೆ ಸೀಸ್ ಮಾಡೋದಾಗಲಿ, ಸೆಕ್ಷನ್ 14ನಲ್ಲಿ ಇಲ್ಲ 13(4)ನಲ್ಲಿ ಆಕ್ಷನ್ ಹರಾಜಾಗಲಿ ಅವೆಲ್ಲ ಬರುತ್ತೆ. ಸೊ ಡಿಮ್ಯಾಂಡ್ ನೋಟಿಸ್ನಲ್ಲೇ ತಾವು ಆದಷ್ಟು ಇದು ಮಾಡಿಕೊಂಡು ಸೆಟ್ರೈಟ್ ಮಾಡಿಕೊಂಡು ಇದನ್ನು ಆಚೆ ಬರೋದನ್ನು ನೋಡಬೇಕು. ಸೊ ಎರಡೂ, ಈಗ ಬ್ಯಾಂಕ್ ಆಗಲಿ, ಗೌರ್ಮೆಂಟ್ ಆಗಲಿ, ಇವನ್ ಬಾರೋವರ್ ಆಗಲಿ ಅದಕ್ಕೆ ಸ್ಪಂದಿಸಿ ಇದನ್ನು ರಿಸಾಲ್ವ್ ಮಾಡ್ಕೊಂಡು ಈ ಸ್ಟೇಜಲ್ಲಿ ರಿಸಾಲ್ವ್ ಮಾಡ್ಕೊಂಡು ಒಳ್ಳೆಯದು, ಉತ್ತಮ. ಅಂದರೆ ಡಿಮ್ಯಾಂಡ್ ನೋಟಿಸಲ್ಲಿ ಕೂಡ ಇದೊಂದು ಸಮಸ್ಯೆ ಬಗೆಹರಿಯುವ ಚಾನ್ಸಸ್ಗಳು ಕೂಡ ಕಾನೂನಿನಲ್ಲಿ ಇದೆ ಅಂತ ಹೇಳ್ತೀರಾ ಸರ್? ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಸುರಕ್ಷ್ ರವಿಕುಮಾರ್ ಅಂತ. ದೊಡ್ಡ ಕಂಪನಿಗಳು ಅವರ NPA ಸಮಸ್ಯೆ ಆಗಲಿ, ಟ್ಯಾಕ್ಸ್ ಸಮಸ್ಯೆ ಆಗಲಿ, ಇವೆಲ್ಲದಕ್ಕೂ ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಅಥವಾ ಅಡ್ವೈಸರ್ಸ್ ಅನ್ನ ಇಟ್ಟುಕೊಂಡು ವಯಬಲ್ ಸೊಲ್ಯೂಷನ್ಸ್ ಅಥವಾ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡುತ್ತಾರೆ. ಇದೇ ರೀತಿಯಲ್ಲಿ MSME ಅಥವಾ ಸಣ್ಣ ಕಂಪನಿಗಳು ಆದರೂ ಕೂಡ ಅವರಿಗೂ ಕೂಡ ಈ ಪಾಲಿಸಿ ಮತ್ತು ರಿಲೀಫ್ಸ್ ಅನ್ನು ಸಿಗುವುದಕ್ಕೆ ಅವಕಾಶ ಆಗುತ್ತದೆ. ಇದರಿಂದ ಕಂಪನಿಗಳು ವಯಬಲ್ ಸೊಲ್ಯೂಷನ್ಸ್ ಇಲ್ಲ ಅಂದರೆ ಸ್ಕೀಮ್ಸ್ ಅನ್ನು ತೆಗೆದುಕೊಂಡು ರೀಸ್ಟ್ರಕ್ಚರ್ ಇಲ್ಲ ಅಂದರೆ ಕಂಪನಿಯನ್ನು ಉಳಿಸುವುದಕ್ಕೆ, ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಉಳಿಸುವುದಕ್ಕೆ ಪ್ರಯತ್ನವನ್ನು ಪಡಬೇಕಾಗುತ್ತದೆ. MSME ಸೆಕ್ಟರ್ ಇಸ್ ದ ಬ್ಯಾಕ್ ಬೋನ್ ಆಫ್ ದಿ ಎಕಾನಮಿ ಅಂತ ಹೇಳುತ್ತಾರೆ. ಇದರಿಂದ ಗವರ್ಮೆಂಟ್ ಕೂಡ ಪ್ರೋತ್ಸಾಹ ನೀಡುವುದಕ್ಕೆ, ಬ್ಯಾಂಕ್ ಅವರು, ಗವರ್ಮೆಂಟ್ ಅಥಾರಿಟೀಸ್ ಅವರು ಸಪೋರ್ಟ್ ಮಾಡುವುದಕ್ಕೆ ಮುಂದೆ ಬಂದಾಗ ನಾವು ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಉಳಿಸಬಹುದು. NPA ಇಂದ ಯಾವ ರೀತಿಯಾಗಿ ನಾವು ಹೊರಗಡೆ ಬರಬಹುದು? ಡಿಮ್ಯಾಂಡ್ ನೋಟಿಸ್ ಬಂದ ತಕ್ಷಣ ಎಲ್ಲೂ ಕೂಡ ಮುಳುಗ್ ಹೋಗಲ್ಲ, ಇನ್ನೂ ಕೂಡ ಚಾನ್ಸಸ್ ಕಾನೂನಾತ್ಮಕವಾಗಿ ಇದ್ದೇ ಇರುತ್ತೆ. ಅದನ್ನ ಸರಿಯಾಗಿ ನೀವು ಬಳಕೆ ಮಾಡ್ಕೋಬೇಕು ಅಷ್ಟೇ. NPA ಬಗ್ಗೆ ಮಾತಾಡ್ತಿದ್ದಲ್ಲಿ ಮುಖ್ಯವಾಗಿ ಈ ರೀಸ್ಟ್ರಕ್ಚರ್ ಅಥವಾ ರೀಸ್ಕೆಡ್ಯೂಲ್ ಎಷ್ಟು ಸಾರಿ ನಾವು ಮಾಡಬಹುದು? ಒನ್ ಟೈಮ್ ಮಾತ್ರ ಒಂದು ಅವಕಾಶ ಇರುತ್ತಾ ಅಥವಾ ನಮಗೆ ಸಾಕಷ್ಟು ಅವಕಾಶಗಳು ಅದರಲ್ಲಿ ಕಾನೂನಾತ್ಮಕವಾಗಿ ಸಿಗುತ್ತಾ ಅಂತ? ನೋಡಿ, ಈಗ ಡಿಮ್ಯಾಂಡ್ ನೋಟಿಸ್ ಅಂತ ಹೇಳಿದ್ಕೊಳ್ಳೇ ಅದೊಂಥರ ಎಕನಾಮಿಕ್ ವಾರ್ ಥರ, ಅದು ಒಂಥರ ವಾರ್ ಥರ ಡಿಕ್ಲೇರ್ ಮಾಡ್ದಂಗೆ. ಈ ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಬಾರೋಯರ್ದು ಅಕೌಂಟು ಒಂದು NPA ಕ್ಲಾಸಿಫಿಕೇಶನ್, ಒಂದು ಸ್ಟಿಗ್ಮಾ ಬಂದ್ಬಿಡುತ್ತೆ ಅವನಿಗೆ, ಒಂದು ಕಪ್ಪು ಚುಕ್ಕೆ. ಆ ಒಂದು NPA ಮಾಡಿಬಿಡೋದ್ರಿಂದ ಅವನ ಒಂದು ಕೆರಿಯರ್ಗೆ, ಒಂದು ಬಿಸ್ನೆಸ್ನಲ್ಲಿ ಅವನಿಗೆ ಒಂಥರ ಸ್ಟಿಗ್ಮಾ, ಒಂದು ಕಪ್ಪು ಚುಕ್ಕೆ ಆದಂಗೆ ಆಗಿಬಿಡುತ್ತೆ. ಅದಕ್ಕೆ ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಮಾಡೋಕ್ಕೆ ಮುಂಚೆ ಅವನ ಲೋನ್ನ ಏನು ಲೋನ್ ಇರುತ್ತೆ, ಅವನ ಸಾಲ ಏನಿರುತ್ತೆ ಅದನ್ನು ನೀವೇನು ಮಾಡೋಕ್ಕಾಗತ್ತೆ, ಕ್ಯಾನ್ಸಲ್ ಮಾಡೋಕ್ಕಾಗತ್ತೆ. ಇಲ್ಲ ಲೋನ್ನ ರೀಕಾಲ್ ಮಾಡಬೇಕಾಗತ್ತೆ. ನೋಡಪ್ಪ, ಇದರಲ್ಲಿ ನಾವು ನಿಮ್ಮ ಲೋನ್ ಏನು ಮಾಡಿದ್ದೀರ, ನೀವು ಕಟ್ತಾ ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ತಾ ಅಂತೇಳಿ ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಒಂದು ಲೆಟ್ರ್ ಕೊಟ್ಟು ರೀಸ್ಟ್ರಕ್ಚರ್ ಮಾಡ್ಬೋದು. ಇಲ್ಲಾಂದರೆ ಡಿಮ್ಯಾಂಡ್ ನೋಟಿಸ್ ಅಂತ ಹೇಳಿದ್ಮೇಲೆ, NPA ಅಂತ ಹೇಳಿದ್ಮೇಲೆ ನಿಮ್ಮ ರೇಟಿಂಗ್ಸ್ ಏನಿದೆ, ಸಿಬಿಲ್ ರೇಟಿಂಗ್ಸು, ಸ್ಕೋರಿಂಗ್ ಏನಾಗುತ್ತೆ, ಮಾರ್ಕೆಟಲ್ಲಿ ಏನಾಗುತ್ತೆ,
ನೀವೊಂದು ಗುಡ್ ವಿಲ್ ಏನು ರೆಪ್ಯುಟೇಷನ್ ಸಂಪಾದನೆ ಮಾಡಿರ್ತಾರೋ, ಇಷ್ಟು ವರ್ಷ ನೀವು ಬ್ಯಾಂಕಿಗೆ ಎಷ್ಟು ಸರ್ವಿಸ್ ಮಾಡಿರ್ತಾರೆ. ಕೆಲವು ಸಾರಿ 10 ವರ್ಷ, 18 ವರ್ಷ, 20 ವರ್ಷ, 5 ವರ್ಷ ಈ ಬ್ಯಾಂಕಿಂಗ್ ಸರ್ವಿಸ್ ಮಾಡ್ತಾನೆ ಇರ್ತಾರೆ ಇಂಟ್ರೆಸ್ಟು. ಸೊ ಆ ಇಂಡಸ್ಟ್ರಿಗಳಲ್ಲಿ ಏನಾಗುತ್ತೆ ಅಂದರೆ, ನೀವು ಡಿಮ್ಯಾಂಡ್ ನೋಟಿಸನ್ನ ಇಶ್ಯೂ ಮಾಡ್ಕೊಳ್ಳೋ, ಕೆಲವು ಸಾರಿ ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಮಾಡಿದ್ಮೇಲೆ ಕೆಲವು ಸಾರಿ ಬ್ಯಾಂಕ್ ಏನು ಮಾಡುತ್ತೆ, ಪೇಪರ್ ಪಬ್ಲಿಕೇಶನ್ ಮಾಡುತ್ತೆ. ಡಿಮ್ಯಾಂಡ್ ನೋಟಿಸು, ಇಂಥ ಕಂಪನಿ ಹೀಗೆ ಡಿಫಾಲ್ಟ್ ಆಗಿದೆ, ಇಂಥ ಬಾರೋರು ಡಿಫಾಲ್ಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಇಡೀ ರೆಪ್ಯುಟೇಷನ್ನು, ಗುಡ್ ವಿಲ್ಲು ಎಷ್ಟು ಅರ್ನ್ ಮಾಡಿರ್ತಾರೋ, ಎಷ್ಟೋ ವರ್ಷದಿಂದ ಸರ್ವಿಸ್ ಮಾಡ್ತಾರೋ ಅವರೆಲ್ಲ ಏನಾಗುತ್ತೆ, ಸ್ಪಾಯ್ಲ್ ಆಗಿಬಿಡುತ್ತೆ. ಸೊ ಅವ್ರ ಬಿಸ್ನೆಸ್ ಒಂದು ಸ್ಟ್ಯಾಂಡ್ ಸ್ಟಿಲ್ ಆಗಿಬಿಡುತ್ತೆ. ಸೊ ಅದ್ರ ಬದಲು ನೀವು ರೀಶೆಡ್ಯೂಲ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಬ್ರೀತಿಂಗ್ ಪೀರಿಯಡ್ ಸಿಗುತ್ತೆ. ಸೊ ರೀಶೆಡ್ಯೂಲ್ ಅಂದರೆ ಏನು, ಒಂದು EMI ಅರಿಯಸ್ EMI ಇರುತ್ತೆ, ಇಲ್ಲ ಓಡಿನ ರಿನ್ಯೂ ಮಾಡಬೇಕಾಗತ್ತೆ, ಇಲ್ಲ ಕ್ಯಾಶ್ ಕ್ರೆಡಿಟ್ ಫೆಸಿಲಿಟೀಸ್ ಎನ್ಹಾನ್ಸ್ಮೆಂಟ್ ಕೊಡೋಕ್ಕಾಗತ್ತೆ, ಒಂದು ಬ್ರಿಡ್ಜ್ ಲೋನ್ ಥರನೂ ಕೊಡ್ಬೋದು. ಸೊ ರೀಶೆಡ್ಯೂಲು, ಆಮೇಲೆ ರೀಸ್ಟ್ರಕ್ಚರ್, ಲೋನ್ನೇ ರೀಸ್ಟ್ರಕ್ಚರ್ ಮಾಡಬೇಕು. ಯಾಕಂದರೆ ಈ ಪ್ಯಾಂಡಮಿಕ್ ಪೀರಿಯಡಿಂದ ಸೊ ಏನಾಗುತ್ತೆ, ರೀಸ್ಟ್ರಕ್ಚರ್ ಮಾಡ್ಬೋದು, ಪ್ರಾವಿಷನ್ ಇದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತಮ್ಮ ಮಾಸ್ಟರ್ ಸರ್ಕ್ಯುಲರ್ನಲ್ಲಿ ಫ್ರಮ್ ಟೈಮ್ ಟು ಟೈಮ್ ಆ್ಯಂಡ್ ಅಗೇನ್ ಎಷ್ಟೋ ಸರ್ಕ್ಯುಲರ್ಸ್ನ ಇಶ್ಯೂ ಮಾಡಿದೆ ಎಲ್ಲ ಬ್ಯಾಂಕಿಗೂ. ಆ ಬ್ಯಾಂಕ್ನವ್ರು ಏನು ಮಾಡಬೇಕು ಅಂದರೆ, ಇದು ಯಾಕೆ ತಲೆನೋವು, 3 ತಿಂಗಳು ಕಟ್ಟಿಲ್ಲ, ನಮಗೆ ಯಾಕೆ NPA ಮಾಡಿ ಹಾಕುವಂತಿಲ್ಲ, ತಪ್ಪು. ಆವಾಗಲೇ ಹೇಳ್ತಾರೆ, NPA ಮಾಡೋಕ್ಕೆ ಮುಂಚೆನೇ ಒಂದು ಯಾರ್ ಸ್ಟಿಕ್ ಇದೆ, ಅದು ಸಬ್ಸ್ಟ್ಯಾಂಡರ್ಡಾ, ಲಾಸ್ ಅಸೆಟ್ಸಾ, ಡೋಟ್ ಫಿಲ್ಲ, ಅವನ ಸೆಕ್ಯೂರಿಟಿ ಇದೆಯಾ, ಅವ್ನು ಡೈವರ್ಸಿಫಿಕೇಷನ್ ಮಾಡಿದ್ದಾನ, ಇಲ್ಲ ಫ್ರಾಡ್ ಮಾಡಿದ್ದಾನ, ಇಲ್ಲ ಅವ್ನು ಇಂಪ್ರೂವ್ಮೆಂಟ್ ಮಾಡ್ಬೋದಾ, ಅವ್ನಿಗೆ ಒಂದು ಆಕ್ಸಿಜನ್ ಕೊಡ್ಬೋದಾ, ಬ್ರೀತಿಂಗ್ ಪೀರಿಯಡ್ ಕೊಡ್ಬೋದಾ. ಒಂದು ಯಾಕಂದರೆ NPA ಮಾಡಿಬಿಟ್ಟು ಅವ್ರನ್ನ ಡಿಮ್ಯಾಂಡ್ ನೋಟಿಸ್ ಕೊಟ್ಟು ಮಾಡಿದ್ರೆ ನಥಿಂಗ್ ಬಟ್ ಇಸ್ ಕಿಲ್ಲಿಂಗ್ ದಿ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ನ ಸಾಯಿಸೋ ಥರ ಆಗಿಬಿಡುತ್ತೆ. ಅದನ್ನು ಮಾಡಬಾರ್ದು. ಅದಕ್ಕೆ ಜೀವ ತುಂಬಬೇಕು, ಅದಕ್ಕೆ ಆಕ್ಸಿಜನ್ ಕೊಡಬೇಕು. ಅದೇನ ಆಕ್ಸಿಜನ್ ಏನು ಕೊಡ್ತೀರೋ ಅದಕ್ಕೆ ರೀಶೆಡ್ಯೂಲ್, ರೀಸ್ಟ್ರಕ್ಚರ್ ಅಂತ ಹೇಳೋದು. ರೀಸ್ಟ್ರಕ್ಚರ್ ಒಂದೇ ಸರಿ ಮಾಡ್ಬೋದು, 2 ಸರಿ ಮಾಡೋಂಗಿಲ್ಲ, ಇಲ್ಲ ರೀಶೆಡ್ಯೂಲ್ ಒಂದೇ ಸರಿ ಮಾಡೋಕ್ಕೆ ತಪ್ಪದು. ರೀಶೆಡ್ಯೂಲ್ ಎಷ್ಟು ಬೇಕಾದ್ರೂ ಸರಿ ಮಾಡ್ಬೋದು, ರೀಸ್ಟ್ರಕ್ಚರ್ 2-3 ಸರಿನೂ ಮಾಡ್ಬೋದು. ಸೊ ರೀಶೆಡ್ಯೂಲ್ ನಥಿಂಗ್ ಬಟ್ ಆಕ್ಸಿಜನ್ ಥರ ಅವನಿಗೆ. ಸೊ ಒಂದು ಸ್ಟಡಿ ಮಾಡಬೇಕು, ಈ ಅಕೌಂಟು ಈ ಥರ ಇಷ್ಟು ವರ್ಷ ಸರ್ವಿಸ್ ಕೊಟ್ಟಿದೆ, ಇಂಟ್ರೆಸ್ಟು ನಮಗೆ ಬ್ಯಾಂಕಿನ ನನ್ನ ಜೊತೆ ಸಂಬಂಧ ಬೆಳೆಸಿದ್ದಾರೆ, ಈ ಥರ ಕಷ್ಟದಲ್ಲಿದ್ದಾರೆ, ನಾವು ಅದು ರೀಶೆಡ್ಯೂಲ್ ಮಾಡಬೇಕು ಅಂತ ಅವ್ನು ಬ್ಯಾಲೆನ್ಸ್ ಶೀಟ್ ನೋಡಬೇಕು. 3 ವರ್ಷದ ಬ್ಯಾಲೆನ್ಸ್ ಶೀಟು, ಇಲ್ಲ 2 ವರ್ಷದ ಬ್ಯಾಲೆನ್ಸ್ ಶೀಟು, ಅವ್ನು ರೀಪೇಮೆಂಟು ಯಾವ ಥರ ಮಾಡಿದ್ದಾನೆ, ಇಲ್ಲ ಬೇರೆ ಬೇರೆ ಕಡೆ ಫಂಡ್ಸ್ ಡೈವರ್ಟ್ ಮಾಡಿದ್ದಾನ, ಇಲ್ಲ ಮಾರ್ಕೆಟ್ ಕಂಡೀಷನ್ ನೋಡಬೇಕು. ಅವನದು ಕ್ರೆಡಿಟ್ ವರ್ದಿನೆಸ್ ಅಂದರೆ ಅವನ ಒಂದು ಈ ರೀಪೇಮೆಂಟ್ ಕೆಪಾಸಿಟಿ ನೋಡಬೇಕು. ದೊಡ್ಡದಾಗೆ ಯಾವ ಸೆಕ್ಯೂರಿಟಿಗಳು ಏನೇನು ಅವೈಲಬಿಲಿಟಿ ಇರುತ್ತೆ. ಈಗ ಒಂದು ₹100 ತೊಗೊಂಡಿರ್ತಾನೆ, 1000 ರೂಪಾಯಿಷ್ಟು ಸೆಕ್ಯೂರಿಟಿ ಇರುತ್ತೆ. ಈಗ ಒಂದು 5 ಕೋಟಿ ಸಾಲ ಮಾಡಿರ್ತಾನೆ, ಒಂದು 15 ಕೋಟಿ ಸೆಕ್ಯೂರಿಟಿ ಇರುತ್ತೆ. ಅವನಿಗೆ ಮಾರ್ಕೆಟಿಂದಲ್ಲಿ ಬರೋವಂಥ ಸಂಡಿ ಡೇಟಾಸ್ ಅಂತ ಏನು ಹೇಳ್ತೀವಿ, ಅದರಿಂದ ಬರೋವಂಥ ಸಂಡಿ ಡೇಟಾಸ್ನ ಬರೋದರ ರಿಸೀವಬಲ್ಸ್ ಇರುತ್ತೆ, ಅದನ್ನು ಕನ್ಸಿಡರ್ ಮಾಡಿ. ಇಲ್ಲ ಲಾಸ್ಟ್ ಟೈಮ್ ಹೇಳೋದ ಪ್ರಕಾರ ಸಬ್ಸಿಡಿಗಳು ಬರ್ಬೋದು ಗೌರ್ಮೆಂಟಿಂದ, ಅದು ಬಂದಿಲ್ಲ. ಸೊ ಯಾವಾಗ ಬರ್ತಾ ಒಂದು ಅಂಡರ್ಟೇಕಿಂಗ್ ತೊಗೊಳ್ಳಿ, ಅವ್ರ ಥರ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಟ್ರೈಪಾರ್ಟ್ ಅಗ್ರಿಮೆಂಟ್ ಮಾಡ್ಕೊಳ್ಳಿ. ರೆಂಟ್ಸ್ಗಳು ಯಾವುದು ಬರ್ತಾ ಇಲ್ಲ. ಈಗ ಎಲ್ಲ ರೆಂಟ್ಸ್ಗಳು ಲಾಕ್ಡೌನ್ ಮಾಡಿದ್ಮೇಲೆ ಅವ್ನು ವೈಸ್ ರೆಂಟ್ ಸ್ಕೀಮಲ್ಲಿ, ರೆಂಟಲ್ ಸ್ಕೀಮಲ್ಲಿ ತೊಗೊಂಡಿರ್ತಾನೆ. ಸೊ ಲಾಕ್ಡೌನಾಗ ಇಡೀ ಆ ಕಾಂಪ್ಲೆಕ್ಸೇ ಸೀಸ್ ಆಗಿರುತ್ತೆ, ಇಲ್ಲಾಂದರೆ ಅದು ಫಂಕ್ಷನ್ನೇ ಆಗುತ್ತೆ. ಅವ್ರು ಹೆಂಗೆ ಬಾಡಿಗೆ ಕೊಡ್ತಾರೆ ಇವನಿಗೆ? ಆ ಬಾಡಿಗೆ ಅವನೇ ಕೊಟ್ಟಿರೋದು, ಇವನು ಹೆಂಗೆ ರೀಪೇಮೆಂಟ್ ಮಾಡ್ತಾನೆ? ಇವನು ರೀಪೇಮೆಂಟ್ ಮಾಡಿಲ್ಲ ಅಂದರೆ ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಮಾಡು, ಅವ್ನು ಲೋನ್ ಕ್ಯಾನ್ಸಲ್ ಮಾಡು, ಸರ್ಪಾಸ್ ಎಲ್ಲ ಪ್ರೊಸೀಡ್ ಮಾಡು, ಅವನಿಗೆ ಸೀಸ್ ಮಾಡಿಬಿಟ್ಟು ಅವನೇನು ಮೇಲಿಗೆ ಹೋಗ್ತಾನೆ. ಈಗ ಅಂಥ ಪರಿಸ್ಥಿತಿ ನೋಡಿದಾಗ ಇದನ್ನೆಲ್ಲ ಅನಲೈಸ್ ಮಾಡಬೇಕು. ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಮಾಡೋಕ್ಕೆ ಮುಂಚೆನೇ ಅನಲೈಸ್ ಮಾಡಬೇಕು. ಒಂದು ಲೆಟ್ರ್ ಕೊಡಬೇಕು, ನೋಡಪ್ಪ ನೀನು ರೀಶೆಡ್ಯೂಲ್ ಮಾಡ್ತಾ ಇದ್ದೀವಿ, ನೀನು ಬ್ಯಾಲೆನ್ಸ್ ಶೀಟ್ ಕೊಡು, ನಿನ್ನದು ಸ್ಟೇಟ್ಮೆಂಟ್ ಕೊಡು. ಅದನ್ನೆಲ್ಲ ಸ್ಟಡಿ ಮಾಡಿ, ಅನಲೈಸ್ ಮಾಡಿ, ಹೈಯರ್ ಅಥಾರಿಟೀಸ್ಗೆ ರೆಕಮೆಂಡೇಷನ್ ಮಾಡಿ, ಆಥರೈಸ್ ಆಫೀಸರ್ ಡ್ಯೂಟಿ, ಅವನ ಕರ್ತವ್ಯ. ಅದರಿಂದ ನಾನು ಹೇಳೋದಂದರೆ, ನನ್ನ ಒಂದು ಸಜೆಷನ್ ಅಂದರೆ, ಇಡೀ ಬ್ಯಾಂಕ್ ಫೈನಾನ್ಸ್ ಇನ್ಸ್ಟಿಟ್ಯೂಷನಲ್ಲಿ ಯಾರ್ಯಾರು ಸರ್ಫಾಸಿ ಆ್ಯಕ್ಟ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಮಾಡೋಕ್ಕೆ ಇಷ್ಟಪಡ್ತಾರೋ, ಇಲ್ಲ ಯಾರೋ ಸರ್ಫಾಸಿ ಆ್ಯಕ್ಟಲ್ಲಿ ಅದನ್ನು ಡೀಲ್ ಮಾಡ್ತಾರೋ, ಇನ್ಕ್ಲೂಡಿಂಗ್ ಜುಡಿಷರಿ ಆಲ್ಸೋ. ಸೊ ಅದನ್ನು ನಾನು ಪ್ರಾಪರ್ ಒಂದು ಟ್ರೈನಿಂಗ್ ಬೇಕು, ಅವ್ರಿಗೆ ಟ್ರೈನಿಂಗ್ ಕೊಡಬೇಕು. ನೋಡಿ, ಇಂಥ ಪರಿಸ್ಥಿತಿಯಲ್ಲಿ ಹೇಗೆ ಮಾಡ್ಬೋದು, ಹೇಗೆ ರೀಶೆಡ್ಯೂಲ್ ರೀಸ್ಟ್ರಕ್ಚರ್ ಮಾಡ್ಬೋದು ಅಂತ ಹೇಳಿದ್ಮೇಲೆ, ಯಾಕಂದರೆ ಅದೊಂಥರ ನಿಮಗೆ ಆವಾಗಲೇ ಹೇಳಿದ ಥರ ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಮಾಡಿದಾಗ ಅವ್ರ ಫೋಟೋಗಳು ಹಾಕ್ಬಿಡ್ತಾರೆ. ಅದು ತಪ್ಪು. ಒಂದು ಕೇರಳ ಹೈಕೋರ್ಟ್ ಜಡ್ಮೆಂಟ್ಸ್ ಎಲ್ಲ ಕೊಟ್ಟಿದೆ, ನೀವು ಅವ್ರ ಬಾರೋಯರ್ಸ್ ಫೋಟೋಗಳು ಹಾಕ್ಬಿಡೋದು ಒಂಥರ ವಾಂಟೆಡ್ ಕ್ರಿಮಿನಲ್ಸ್ ಥರ. ಅದು ತಪ್ಪಾಗತ್ತೆ. ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಕೇರಳ ಹೈಕೋರ್ಟ್ ಜಡ್ಮೆಂಟ್ ಪ್ರಕಾರ ಅದನ್ನೆಲ್ಲ ಮಾಡಬಾರ್ದು. ಅಂಥ ಟೈಮಲ್ಲಿ ಏನು ಮಾಡೋಕೆ ಅಂದರೆ, ಬ್ಯಾಂಕಿಗೆ ರಿಕ್ವೆಸ್ಟ್ ಮಾಡೋಕೆ, ನೋಡಿ ಸ್ವಾಮಿ ಈ ಥರ ನೀವು ಮೆಷರ್ ತಗೋದು ತಪ್ಪು, ಸೊ ನಮ್ಮ ಫೋಟೋ ಯಾಕೆ ಹಾಕ್ತೀರಾ, ನಾವು ಕಟ್ಟಿಲ್ವ, ಸರ್ವಿಸ್ ಮಾಡಿಲ್ವಾ, ಅಕೌಂಟಲ್ಲಿ ಕೊಟ್ಟಿಲ್ವ ನಾವು, ಸೊ ನಿಮ್ಮಿಂದ ಏನಾಗುತ್ತೆ, ರೆಪ್ಯುಟೇಷನ್ ಹಾಳಾಗುತ್ತೆ, ಗುಡ್ ವಿಲ್ಲಿಂದ ಯಾರೂ ನಮ್ಗೆ ದುಡ್ಡು ಕೊಡೋಲ್ಲ, ಹೊರಗಡೆಯಿಂದ ನಾವು ಬಾರೋ ಮಾಡೋಕ್ಕೂ ಆಗೋದಿಲ್ಲ. ಹೊರಗಡೆಯಿಂದ ಬಾರೋ ಮಾಡಿ ಫ್ರೆಂಡ್ ಸರ್ಕಲ್ ಹತ್ರ ಆಗಲಿ, ಫ್ಯಾಮಿಲಿ ಆಗಲಿ, ಈವನ್ ಬಜಾರಲ್ಲೂ ಆಗಲಿ, ಮಾರ್ಕೆಟಲ್ಲಾಗಲಿ ನೀವು ದುಡ್ಡು ತೊಗೊಳಕ್ಕಾಗೋದಿಲ್ಲ. ನೋಡಪ್ಪ ನೀನು ಡಿಮ್ಯಾಂಡ್ ನೋಡಿಸಿ ನೀವು ಫೋಟೋ ಬಂದುಬಿಟ್ಟಿದ್ರೆ ನಮಗೆ ಹೆಲ್ಪ್ ಮಾಡಲ್ಲ, ನಿಮ್ಗೆ ಸಹಾಯ ಮಾಡಲ್ಲ ಅಂತಾರೆ. ಸೊ ಈ ಥರ ಎಲ್ಲ ನೀವು ಏನಾಗುತ್ತೆ, ಅವಾಗ ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಮಾಡೋದು ಎಲ್ಲ ಕಡೆಯಿಂದ ನೀವು ಬ್ಲಾಕ್ ಮಾಡ್ದಂಗೆ ಆಗುತ್ತೆ.
ಸೊ ಡಿಮ್ಯಾಂಡ್ ನೋಟಿಸು ಸರ್ಫಾಸಲ್ಲಿ 13 ಇಶ್ಯೂ ಮಾಡೋಕ್ಕೆ ಮುಂಚೆ ಎಲ್ಲ ರೆಮಿಡೀಸ್ಗಳು ಏನೇನು ಅವೈಲಬಿಲಿಟಿ ರೆಮಿಡೀಸ್ ಇರುತ್ತೆ ಎಲ್ಲ ಎಕ್ಸಾಸ್ಟ್ ಮಾಡಿ ನಿಮಗೆ ಆ್ಯಸ್ ಎ ರೆಸ್ಪಾನ್ಸಿಬಲ್ ಬ್ಯಾಂಕ್ ಆಫೀಸರ್ಸು ಆಥರೈಸ್ ಆಫೀಸರ್ಸ್ಗಳು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಡಿಮ್ಯಾಂಡ್ ನೋಟಿಸು NPA ಕ್ಲಾಸಿಫಿಕೇಶನ್ ಮಾಡೋಕ್ಕೆ ಮುಂಚೆ ಇದನ್ನೆಲ್ಲ ಸ್ಟಡಿ ಮಾಡಿ ಇನ್ನೇನು ಬೇರೆ ದಾರಿ ತೋರೋದಿಲ್ಲ, ಇದು ಲಾಸ್ಟ್ ರಿಸಾರ್ಟ್, ಇದಕ್ಕೆ ಅವನು ಏನಕ್ಕೂ ಬಗ್ಗೋಲ್ಲ ಅವನು, ಸೊ ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಮಾಡಲೇಬೇಕು ಅಂತ ಬಂದ ಪರಿಸ್ಥಿತಿ ಬಂದಾಗ ಮಾತ್ರ ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಮಾಡಬೇಕು. ಈ ಡಿಮ್ಯಾಂಡ್ ನೋಟಿಸ್ ಕೆಲವು ಸರಿ ಏನು ಮಾಡ್ತಾರೆ ಬ್ಯಾಂಕ್ನವರು, ನಮಗೆ ಯಾಕೆ ರಿಕವರಿ ಪ್ರೊಸೀಡಿಂಗ್ಸು, ಇವನು ಈ ಥರ ಸೆಕ್ಯೂರಿಟಿ ಪ್ರಾಬ್ಲಮ್ ಇರ್ಬೋದು, ಇಲ್ಲಾಂದರೆ LC ಲೆಟರ್ ಆಫ್ ಕ್ರೆಡಿಟ್ ಪ್ರಾಬ್ಲಮ್ ಇರ್ಬೋದು, ಇಂಪೋರ್ಟ್ ಎಕ್ಸ್ಪೋರ್ಟಿಂದ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು, ಈ ಪ್ರಾಬ್ಲಮನ್ನು ಅವಾಯ್ಡ್ ಮಾಡೋಕ್ಕೆ ಏನು ಮಾಡ್ತಾರೆ, ಅವರ ಒಂದು ಏನಂತಾರೆ ಅದಕ್ಕೆ ರೆಸ್ಪಾನ್ಸಿಬಿಲಿಟಿಯಿಂದ ಜಾರ್ಕೊಳ್ಳೋಕ್ಕೆ RCL ಅಂತ ಒಂದು ಕಂಪ್ನಿ ಮಾಡ್ತಾರೆ. ಸೆಕ್ಯುರೇಷನ್ ಕಂಪ್ನಿದು ಹೊಸದಾಗಿ ಮಾಡಿದ್ದಾರೆ. ಈಗ ಸೆಕ್ಷನ್ 5 ಪ್ರಕಾರವಾಗಿ ಸೆಕ್ಯುರೇಷನ್ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ನಿಮ್ಮ ಲಯಬಿಲಿಟೀಸ್ ಎಲ್ಲನೂ. ಯಾವಾಗ ಟ್ರಾನ್ಸ್ಫರ್ ಮಾಡ್ತಾರೆ ಅದು NPA ಆದಾಗ ಮಾತ್ರ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಆದಾಗ ಮಾತ್ರನೇ ಆ ಸೆಕ್ಯುರೇಷನ್ ಕಂಪ್ನಿಗೆ ಮಾರ್ಬೋದು. ಫಾರ್ ಎಕ್ಸಾಂಪಲ್ ಒಂದು 100 ಅಕೌಂಟು 1000 ಅಕೌಂಟ್ ಇರುತ್ತೆ ಒಂದು ಬ್ಯಾಂಕಲ್ಲಿ, ಅದನ್ನು ಇವರುಗಳೇ ಮಾಡ್ಬೋದು. ಈ 1000 ಅಕೌಂಟಲ್ಲಿ ಕರೆಕ್ಟಾಗಿ ಕೂತ್ಕೊಂಡು ಬ್ಯಾಂಕಲ್ಲಿ ಎಲ್ಲರದ್ದು ಬ್ಯಾಲೆನ್ಸ್ ಶೀಟ್ ನೋಡಿ ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನೋಡಿಕೊಂಡು ಎಲ್ಲ ಸ್ಟಡಿ ಮಾಡಿ ಇವರೇ ರಿಕವರಿ ಮಾಡ್ಬೋದು. ಈ ಒಂದು ಹೊಸ ಸೆಕ್ಯುರೇಷನ್ ಕಂಪ್ನಿ ಮಾಡಿಬಿಟ್ಟು ಇದು ಕ್ಲೀನ್ ಮಾಡೋಕ್ಕೆ ಬ್ಯಾಂಕ್ನವರು ಫೈನಾನ್ಷಿಯಲ್ಸ್ ಇವ್ರ ಬ್ಯಾಲೆನ್ಸ್ ಶೀಟ್ ಕ್ಲೀನ್ ಮಾಡೋಕ್ಕೆ ಏನು ಮಾಡ್ತಾರೆ ಅಂದರೆ ಆ ಸೆಕ್ಯುರೇಷನ್ ಕಂಪ್ನಿಗೆ ಮಾಡಿಬಿಡ್ತಾರೆ ಅಕೌಂಟ್ಸ್ಗಳು, 1000 ಅಕೌಂಟು 100 ಅಕೌಂಟು 200 ಅಕೌಂಟ್. ಈಗ ಬಾರೋ ಏನು ಮಾಡ್ತಾನೆ, ಸರ್ ನಾನು ತೊಗೊಂಡು ಈ ಬ್ಯಾಂಕಲ್ಲಿ ಇದು ಯಾವುದೋ ಕಂಪ್ನಿಯಿಂದ ನೋಟಿಸ್ ಬಂದುಬಿಟ್ಟಿದ್ದಿಲ್ಲ ಸ್ವಾಮಿ, ಇದು ಯಾವ ಬ್ಯಾಂಕ್ ಕಂಪ್ನಿಯವರು ರಿಕವರಿ ಏಜೆನ್ಸಿಗಳು ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂದರೆ, ಬಟ್ ಸೆಕ್ಯುರೇಷನ್ ಆ್ಯಕ್ಟ್ ಪ್ರಕಾರವಾಗಿ ಅದು ಪರ್ಮಿಸಬಲ್ಲು. ಬಟ್ ಅಲ್ಲಿ ಏನಾಗುತ್ತೆ, ಬರೀ NPAಗಳು ಮಾತ್ರ ಅಕೌಂಟ್ಸ್ ಯಾವುದೇ NPAಗಳು ಮಾತ್ರ ನೀವು ಅದನ್ನು ಮಾರ್ಬೋದು. ಬಟ್ ಯಾಕೆ ಅದನ್ನು ಮಾರ್ತೀರ ನೀವೇ ಅದನ್ನು ಡಯಾಗ್ನೈಸ್ ಮಾಡಿ ಸೆಕ್ಯುರೇಷನ್ ಕಂಪ್ನಿಗಳಿಗೆ ನೀವು ಇದನ್ನೆಲ್ಲ ಮಾರಿದಾಗ ಏನಾಗುತ್ತೆ, ಅವ್ರು ಏನು ಮಾಡ್ತಾರೆ, ಅವರ ಎಕ್ಸ್ಪೆಂಡಿಚರು, ಅವ್ರ ರಿಕವರಿ ಏಜೆನ್ಸ್ಗಳು ಅವ್ರ ಮಸ್ಕ್ಯುಲನ್ ಪವರ್ಸ್ ಯೂಸ್ ಮಾಡ್ತಾರೆ, ಪೊಲಿಟಿಕಲ್ ಪವರ್ಸ್ ಯೂಸ್ ಮಾಡ್ತಾರೆ. ಸೊ ಎಲ್ಲ ರಿಕವರಿಗೆ ಬರ್ತಾರೆ, ಬೆಳಗ್ಗೆನೆ ಬಂದುಬಿಡ್ತಾರೆ ಎಲ್ಲ ರಿಕವರಿ ಇಟ್ಕೊಂಡು ಸರ್ ನಮ್ಗೆ ಆಗಿದೆ ಅಂತ. ಅವಾಗ ನೀವೆಲ್ಲ ಗಾಬರಿ ಆಗಿಬಿಡ್ತೀರ. ಸೊ ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಮಾಡೋಕ್ಕೆ ಮುಂಚೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ನ ಕ್ಲಾಸಿಫೈ ಮಾಡೋಕ್ಕೆ ಮುಂಚೆ ನನ್ನ ಸಜೆಷನ್ ಅಂದರೆ ಎಲ್ಲರೂ ಕರೆಕ್ಟಾಗಿ ಯಾರ್ಯಾರು ಡೀಲ್ ಮಾಡ್ತಾರೆ ಅದಕ್ಕೆ ಪ್ರಾಪರ್ ಟ್ರೈನಿಂಗ್ ಕೊಟ್ಟು ಅದಾದಮೇಲೆ ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಮಾಡಿ. ಇಲ್ಲ ಅಂದರೆ ಅವನು ಸಂಪೂರ್ಣವಾಗಿ ಅವನನ್ನು ಫುಲ್ ಕವರ್ ಮಾಡೋದ್ರಿಂದ ಅವ್ನಿಗೆ ಎಲ್ಲೂ ಲೋನ್ ಸಿಗೋದಿಲ್ಲ, ಅವನ ಕತೆ ಮುಗಿಯುತ್ತೆ. ನಥಿಂಗ್ ಬಟ್ ಯು ಆರ್ ಕಿಲ್ಲಿಂಗ್ ದಿ ಪ್ರಾಜೆಕ್ಟ್. ಸೊ ಇದು 13 ಡಿಮ್ಯಾಂಡ್ ನೋಟಿಸ್ ಬಗ್ಗೆ ಹೇಳ್ತಾ ಇದ್ದೀನಿ. ನಮಸ್ಕಾರ ಪ್ರಜಾ ಟಿವಿಯವರಿಗೆ. ಕಾನೂನು ಸಲಹೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾನು ಡಾಕ್ಟರ್ ರಘುನಂದನ್ ನವದೆಹಲಿಯಿಂದ ಮಾತಾಡ್ತಾ ಇದ್ದೀನಿ. ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕಂದ್ರೆ ಅವ್ರನ್ನ ಭಾಳ ಹತ್ತಿರದಿಂದ ನಾನು ಗಮನಿಸಿದ್ದೇನೆ ಮತ್ತು ನನ್ನ ಸ್ನೇಹಿತರಿಗೆ ಅವರು ನ್ಯಾಯ ದೊರಕಿಸುವುದರಲ್ಲಿ ಭಾಳ ದೊಡ್ಡ ಪಾತ್ರ ಇದೆ. ಆ್ಯಕ್ಚುಲಿ ಅವರು ತಮ್ಮ ಸ್ನೇಹಿತರಿಗಾಗಿ ತಮ್ಮ ಮನೆಯನ್ನು ಒತ್ತೆ ಇಟ್ಟು ಕೆನರಾ ಬ್ಯಾಂಕ್ನಲ್ಲಿ 2 ಕೋಟಿ ಸಾಲ ತಗೊಂಡಿರ್ತಾರೆ. ಆ 2 ಕೋಟಿ ಸಾಲದಲ್ಲಿ 1.5 ಕೋಟಿ ಸಾಲವನ್ನು ತೀರಿಸಿರ್ತಾರೆ. 2020 ಕರೋನಾ ಬಂದ ನಂತರ ಯಾವುದೇ ಬಿಸ್ನೆಸ್ಸು ನಡೀತಿರಲಿಲ್ಲ, ನೆಲ ಕಚ್ಚಿರುತ್ತೆ, ಭಾಳ ಕಷ್ಟ ಆಗುತ್ತೆ. 50 ಲಕ್ಷ ಏನು ಬಾಕಿ ಉಳಿದಿದೆ ಅದರ ಮೇಲೆ ಬಡ್ಡಿ ಚಕ್ರವಡ್ಡಿ ವಸೂಲಾತಿ ಎಲ್ಲವನ್ನು ಸೇರಿಸಿ 1.5 ಕೋಟಿ ಮಾಡಿ ಅವರಿಗೆ ನೋಟಿಸನ್ನು ಕೊಟ್ಟು ಕೊನೆಗೆ ಮನೆಯ ಹರಾಜಿಗಾಗಿ ಅವರು ಪೇಪರಲ್ಲಿ ನೋಟಿಫಿಕೇಶನ್ ಕೊಟ್ಟು ಮನೆಯನ್ನು ಸೀಸ್ ಮಾಡಿಬಿಡ್ತಾರೆ. ಅಂಥ ಒಬ್ಬ ಇಂಡಸ್ಟ್ರಿಯಲಿಸ್ಟಿಗೆ ಮಾನ ಮರ್ಯಾದೆ ಎಲ್ಲವನ್ನು ಹರಾಜು ಹಾಕೋದ್ರ ಜೊತೆಗೆ ಅವನು ಏನು ಮಾಡಬೇಕು ಅಂತ ತೋಚೋದಿಲ್ಲ. ಕೊನೆಗೆ ದೇವ್ರ ಥರ ಹಿರಿಯ ವಕೀಲರಾದ ಶ್ರೀಯುತ ರಾಜೇಂದ್ರ ಅವ್ರನ್ನ ಯಾರೋ ಒಂದು ವಿಳಾಸ ಕೊಡ್ತಾರೆ. ಹೋಗಿ ನಾವು ಅವ್ರನ್ನ ಭೇಟಿ ಆಗ್ತೀವಿ. ಅವರು ಕೂಲಂಕುಷವಾಗಿ ಎಲ್ಲ ಪರಿಶೀಲನೆ ಮಾಡಿ ಇಂಥ ಒಂದು ಒಳ್ಳೆ ಕೇಸನ್ನ 14 ದಿನದಲ್ಲಿ ನಿಮಗೆ ನ್ಯಾಯ ದೊರಕಬೇಕಿತ್ತು, 14 ತಿಂಗಳ ಕಾಲ ಅಜ್ಞಾತವಾಸವನ್ನು ನೀವು ಅನುಭವಿಸ್ತಾ ಇದ್ದೀರಾ, ಭಾಳ ದೊಡ್ಡ ತಪ್ಪು ನಡೆದೋಗಿದೆ ಅಂದ್ಬಿಟ್ಟು DRTನಲ್ಲಿ ಕೇಸನ್ನ ಮತ್ತೆ ಅವರು ಫೈಲ್ ಮಾಡ್ತಾರೆ. ಕೊನೆಗೆ ಅಂತೂ ಇದ್ದು ಪಾಪ ಕೇಸನ್ನು ಇವರು ಕೀನ ಕೊಡಬೇಕು ಅಂತ DRTನಲ್ಲಿ ಆರ್ಡ್ರ್ ಮಾಡಿಸಿದ್ರು. ಆದರೆ ಬ್ಯಾಂಕ್ನವರು ಇಲ್ಲ ನಾವು ಅಪೀಲ್ ಹೋಗಿದ್ದೀವಿ DRT ಚೆನ್ನೈಗೆ ಅಂದ್ಬಿಟ್ಟು ಕೀನ ಇವನು ಕೊಡಲೇ ಇಲ್ಲ. ಬಹಳ ಕಿರುಕುಳ ಕೊಟ್ಟರು. ಕೊನೆಗೆ ಹೈಕೋರ್ಟ್ನಲ್ಲಿ ಅವರು ಅದನ್ನು ಕೇಸನ್ನ ಅಪೀಲಲ್ಲಿ ಹಾಕಿದ್ರು. ಹೈಕೋರ್ಟ್ನಲ್ಲಿ ಕೇಸ್ ಅಡ್ಮಿಟ್ ಆಯಿತು. ಮತ್ತು ಹೈಕೋರ್ಟ್ ನೋಟಿಸ್ ಬ್ಯಾಂಕ್ಗೆ ಹೋದಾಗ ಅವಾಗ ಅರ್ಥ ಆಯಿತು ತಪ್ಪಾಗಿದೆ ಅಂದ್ಬಿಟ್ಟು. ವಕೀಲರು ರಾಜೇಂದ್ರ ಅವರು ಹೇಳಿದ ಮಾತುಗಳನ್ನು ನಾನು ಭಾಳ ಹತ್ತಿರದಲ್ಲಿ ನೋಡಿದ್ದೀನಿ. ನನ್ನ ಕಳಕಳಿಯ ಮನವಿ ಈ ಒಂದು ಪ್ರಜಾ ಟಿವಿಯ ಮೂಲಕ, ನೀವು ಒಳ್ಳೆಯ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ. ಒಬ್ಬ ಒಳ್ಳೆಯ ವಕೀಲ ಸಿಗಬೇಕು ಅಂದರೆ ಭಾಳ ಅದೃಷ್ಟರಾಗಿರಬೇಕು ನೀವು. ಆನಂತರ ಏನೇ ಕೆಲಸಗಳನ್ನು ಯಾವುದೇ ಅಂಡರ್ಟೇಕಿಂಗ್ ಕೊಡಬೇಕಾದ್ರೂ ಕೂಡ ನೀವು ನಿಮ್ಮ ವಕೀಲರ ಕನ್ಸೆಂಟ್ ಇಲ್ಲದೆ ಏನು ಮಾಡೋಕ್ಕೆ ಹೋಗಬೇಡಿ.
ಬಿಸ್ನೆಸ್ ಅಂದ್ರೇನೆ ಬೇರೆ ಇರುತ್ತೆ, ಒಂದು ಮನೆ ಅಂದ್ರೇನೆ ಬೇರೆ ಇರುತ್ತೆ, ಅದಕ್ಕೆ ಬೇರೆ ಬೇರೆ ನಿರ್ಬಂಧಗಳು ಏನಾದ್ರು ಇರುತ್ತಾ ಅಥವಾ ಎಲ್ಲದಕ್ಕೂ ಕೂಡ ಒಂದೇ ಅನ್ವಯ ಆಗುತ್ತಾ? ಇಲ್ಲ ನೋಡಿ, ಈಗ ಹೌಸಿಂಗ್ ಲೋನ್ ಅಂತ ಬೇರೆ ಇರುತ್ತೆ. ಹೌಸಿಂಗ್ ಲೋನ್ ಮನೆ ಪರ್ಚೇಸ್ ಮಾಡೋದಕ್ಕೆ. ಸೊ ಒಂದು ಮನೆ ಪರ್ಚೇಸ್ ಮಾಡೋಕ್ಕಾದ್ರೆ ಅವನೇ ಒಂದು 25% ಮಾರ್ಜಿನ್ ಹಾಕುವಂತಾರೆ, 70% ಬ್ಯಾಂಕ್ ಲೋನ್ ಕೊಟ್ಟಿರುತ್ತೆ. ಹೌಸಿಂಗ್ ಒಂದು ಮನೆ, ಒಂದು ಡ್ರೀಮ್ ಹೌಸ್ ಅಂತ ಇರುತ್ತೆ, ಅವ್ನು ಮನೆ ತೊಗೊಂಡಿರ್ತಾನೆ, ಪಾಪ ಅವ್ನು ಏನಾದ್ರು ತೊಂದರೆ ಸಿಕ್ಕಾಕೊಡ್ತಾ ಅದು EMIಗಳನ್ನ ನೀವು ಅದನ್ನು ಎಕ್ಸ್ಟೆಂಡ್ ಮಾಡ್ಬೋದು. ಈಗ ಬಿಸ್ನೆಸ್ ಲೋನ್ ಅಂತ ಇರುತ್ತೆ, ಆ ಬಿಸ್ನೆಸ್ ಅವ್ನು ಲಾಸ್ ಆಗಿರುತ್ತೆ, ಆವಾಗಲೂ ನೀವು ಬಿಸ್ನೆಸ್ ಲೋನ್ಗೆ ಅದು ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ ಥರ ಇರುತ್ತೆ. ಈಗ ವರ್ಕಿಂಗ್ ಕ್ಯಾಪಿಟಲ್ ತೊಗೊಂಡಿರ್ತಾನೆ, ಇಲ್ಲ ಟರ್ಮ್ ಲೋನ್ ತೊಗೊಂಡಿರ್ತಾನೆ. ಟರ್ಮ್ ಲೋನ್ ಏನಾಗುತ್ತೆ, 5 ಇಯರ್ಸ್ಗೆ ರಿಪೇಮೆಂಟ್ ಇರುತ್ತೆ, 6 ಇಯರ್ಸ್ಗೆ ಇರುತ್ತೆ, 7 ಇಯರ್ಸ್ಗೆ ಇರುತ್ತೆ. ಆ ರೀಪೇಮೆಂಟ್ ಪೀರಿಯಡ್ನ ಬೇಕಾದ್ರೆ ನೀವು ಇಂಥ ಟೈಮಲ್ಲಿ ರೀಶೆಡ್ಯೂಲ್ ಮಾಡಿ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಮಾಡೋದು. ನೋಡಿ, ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿಯಲ್ಗೆ MSME ಯೂನಿಟ್ ಅಂತ ಇರುತ್ತೆ, MSME ಸ್ಮಾಲ್ ಸ್ಕೇಲ್ ಮೀಡಿಯಂ ಸೆಕ್ಟರ್ ಅಂತ ಇರುತ್ತೆ. ಸೊ ಆ ಇಂಡಸ್ಟ್ರಿಗಳಿಗೆಲ್ಲ ನೀವು ಏನು ಮಾಡಬೇಕು ಅಂದರೆ ಡಿಮ್ಯಾಂಡ್ ನೋಟಿಸ್ ಅದು ಇಶ್ಯೂ ಮಾಡಬಾರ್ದು ಸಡನ್ನಾಗಿ. ಯಾಕಂದರೆ ಎಷ್ಟೋ ಫ್ಯಾಕ್ಟ್ರಿಗಳು ಈಗ ಪೀಣ್ಯದಲ್ಲಿ, ಯಶವಂತಪುರದಲ್ಲಿ ಗಾರ್ಮೆಂಟ್ ಫ್ಯಾಕ್ಟ್ರಿಗಳು ಎಷ್ಟೆಷ್ಟೋ ಕ್ಲೋಸ್ ಆಗ್ಬಿಡುತ್ತೆ. NPA ಮಾಡಿ ಫ್ಯಾಕ್ಟ್ರಿಗಳ ಸೀಸ್ ಮಾಡ್ತಾರೆ. ಸೊ ಅದು ತಪ್ಪಾಗತ್ತೆ. ಈ ಡಿಮ್ಯಾಂಡ್ ನೋಟಿಸ್ ಇಶ್ಯೂ ಮಾಡಿದ್ಮೇಲೆ ಸೊ NPA ಕ್ಲಾಸಿಫಿಕೇಶನ್ ಮಾಡೋಕ್ಕೆ ಮುಂಚೆನೇ ಅವ್ರಿಗೆ ಬೇರೆ ಬೇರೆ ಥರ ಒಂದು ಫೆಸಿಲಿಟೀಸ್ ಕೊಟ್ಟಾಗ ಏನು ಬ್ಯಾಂಕ್ ಟೇಕ್ ಓವರ್ ಮಾಡೋಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ NPA ಮಾಡಿಬಿಟ್ಟಾಗ ಅವನು ಬೇರೆ ಬ್ಯಾಂಕಲ್ಲಾಗಲಿ ಬೇರೆ ಫೈನಾನ್ಷಿಯಲ್ ಎಲ್ಲೂ ಹೋಗೋಕ್ಕೆ ಆಗಲ್ಲ. ಇಲ್ಲ ರೀ, ನಿಮ್ಮ ಅಕೌಂಟಲ್ಲಿ NPA ಆಗಿಬಿಟ್ಟಿದೆ, ನೀವು ಒಂದು ಸ್ಟ್ಯಾಂಡರ್ಡ್ ಮಾಡ್ಕೊಂಬನ್ನಿ, ಆವಾಗ ನಿಮ್ದು ಟೇಕ್ ಓವರ್ ಮಾಡ್ತೀವಿ, ನಿಮಗೆ ಎಕ್ಸ್ಟ್ರಾ ಅಡಿಷನಲ್ ಲೋನ್ ಕೊಡ್ತೀವಿ, ಎಕ್ಸ್ಟ್ರಾ ಬೆನಿಫಿಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಇದ್ರ ಮೇಲೆ NPA ಅನ್ನೋದು ಇದೆಯಲ್ಲ, ಅದನ್ನು ನಾವು ಕ್ಲಾಸಿಫಿಕೇಷನ್ ಮಾಡೋಕ್ಕೆ ಮುಂಚೆ ನೀವು ಅದನ್ನು ಡಯಾಗ್ನೋಸ್ ಮಾಡಿ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ತೊಗೊಳ್ಳಿ, ಅದು ಲಾಸ್ಟ್ ರಿಸಲ್ಟ್ ಥರ ತೊಗೊಳ್ಳಿ. ಈಗ ನೀವು ಮಾರ್ಗೇಜ್ ಲೋನ್ ಅಂತ ಹೇಳ್ತೀರಾ, ಮಾರ್ಗೇಜ್ ಲೋನ್ಗೆ 8 ವರ್ಷ ಇರುತ್ತೆ, 10 ವರ್ಷ ಇರುತ್ತೆ. ಸೊ ಈಗ ನಿಮಗೆ ಹೇಳಿದ ಪ್ರಕಾರವಾಗಿ ಟರ್ಮ್ ಲೋನ್ ಒಂದು 7-8 ವರ್ಷ ಇರುತ್ತೆ. ಆಮೇಲೆ OD ಇರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ರಿನ್ಯೂವಲ್ಲು, ವರ್ಷಕ್ಕೆ ವರ್ಷ ರಿನ್ಯೂವಲ್ ಆಗಬೇಕು. ಇಂಥ ಪೀರಿಯಡ್ ಸ್ಟ್ಯಾಗರಿಂಗ್ ಮಾಡಿ ಎಕ್ಸ್ಟೆಂಡ್ ಮಾಡಿ ಈ ಕಾಂಪೌಂಡ್ ಪೀನಲ್ ಇಂಟ್ರೆಸ್ಟಲ್ಲಿ ಬಿಟ್ಟು ಅದರ ಚಾರ್ಜಲ್ಲಿ ಬಿಟ್ಟು ಈಗ ಮೊರಟೋರಿಯಂ ಪೀರಿಯಡ್ ಅಂದ್ರೆ ಏನು, ಮುಂದಕ್ಕೆ ತಳ್ಳೋದಾಗ ಈ 3 ತಿಂಗಳು ಯಾರು ಕೊಡ್ತಾರೆ ಇಂಟ್ರೆಸ್ಟು, ಅದರಲ್ಲೂ ನಿಮಗೆ ವೇವ್ ಮಾಡಿ ಅಂತ ನೀವು ಕೇಳ್ಕೋಬೇಕು, ಮೊರೆ ಹೋಗಬೇಕು. ಆವಾಗ ನಿಮಗೆ ನ್ಯಾಯಾಲಯ ನಿಮ್ಗೆ ಸಪೋರ್ಟಿಗೆ ಬರುತ್ತೆ. ನೀವು ಅದನ್ನು ಕ್ಲೀನಾಗಿ ಇದನ್ನು ಹೇಳಬೇಕು, ನ್ಯಾಯಾಲಯದ ಇಂತಿಂಥ ಕಡೆ ಆಗಿದೆ ಅಂತ ಹೇಳಿದಾಗ ನಿಮ್ಗೆ ಅನುಕೂಲ ಆಗುತ್ತೆ. NAPಕ್ಕಿಂತ ರೀಸ್ಟ್ರಕ್ಚರ್ ಆ ರೀತಿಯಾಗಿ ಮಾಡುವಂತ ತುಂಬಾ ಉತ್ತಮವಾಗಿರುವಂತ ವಿಧಾನ ಅಂತ ಹೇಳ್ತಾರೆ. ಅದಕ್ಕೆ ಒನ್ ಟೈಮ್ ಸೆಟಲ್ಮೆಂಟ್ಗಿಂತ NPA ಇದು ರೀಸ್ಟ್ರಕ್ಚರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬ್ಯಾಂಕ್ಗೂ ಬೆನಿಫಿಟ್ ಆಗುತ್ತೆ. ಈಗ ಒನ್ ಟೈಮ್ ಸೆಟಲ್ಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವನ್ನೆಲ್ಲ ಈಗ 10 ಕೋಟಿಗೆ 4 ಕೋಟಿಗೆ ನೀವು ಸೆಟಲ್ ಮಾಡ್ತೀರ ಅಂದ್ಕೊಳ್ಳಿ, ಆ ಬೆನಿಫಿಟ್ಗೋಸ್ಕರ ಏನು ಮಾಡ್ತಾನೆಂದರೆ ಸೊ ಬೇರೆ ಕಡೆ ಒಂದು ಸಾಲ ಮಾಡಬೇಕಾಗತ್ತೆ. ಕಂಪನಿಗಳು ಮುಳುಗಿ ಹೋಗೋದು ತಪ್ಪುತ್ತೆ, ಯಾರ ಜೀವನ ಕೂಡ ಬೀದಿಗೆ ಬೀಳೋದಿಲ್ಲ. ಒಂದ್ ಕಡೆ ಕಾಲಾವಕಾಶ ಕೊಡುವಂತ ತುಂಬಾ ಉತ್ತಮ ಅಂತ ಹೇಳ್ತೀರಾ? ಹೌದು. NPA ಕ್ಲಾಸಿಫಿಕೇಶನ್ ಮಾಡೋಕ್ಕೆ ಮುಂಚೆ ಏನು ನಿಮಗೆ ಹೇಳ್ತಾನಲ್ಲ, ಒಂದು ಆಕ್ಸಿಜನ್ ಅಂತ ಕೊಡ್ತೀರ, ಬ್ರೀತಿಂಗ್ ಕೊಟ್ಬಿಟ್ಟು ಒಂದು ಉಳಿಸಿ, ಒಂದು ಫ್ಯಾಕ್ಟ್ರಿನ ಒಂದು ಪ್ರಾಜೆಕ್ಟ್ನ ಉಳಿಸಿ ಅಂತ ಕೇಳ್ತಾನೆ ಅಷ್ಟೇ. ಓಕೆ ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದ. ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಪ್ರಜಾ ಟಿವಿಗೂ ಹಾಗೂ ವೀಕ್ಷಕರು. ಓಕೆ ಎಸ್ ವೀಕ್ಷಕರೇ, ನೋಡಿಲ್ಲ ಒಂದ್ ಕಡೆ ಈ NAP ಅಂದ ತಕ್ಷಣ ಗಾಬರಿ ಆಗೋದು ಬೇಡ, ನೋಟಿಸ್ ಬಂದ ತಕ್ಷಣ ಗಾಬರಿ ಆಗೋದು ಬೇಡ. ಅದಕ್ಕೆ ಆಗಿರುವಂತಹ ಒಂದಿಷ್ಟು ವಿಧಾನಗಳಿದೆ, ಅದನ್ನ ಅನುಸರಿಸಿದ್ರೆ ನಿಮಗೂ ಕೂಡ ಆಕ್ಸಿಜನ್ ಸಿಗುತ್ತೆ. ಹೇಳ್ತಾ ಇದ್ದೀವಿ ಸರ್, ಯಾವ ರೀತಿಯಾಗಿ ನಾವು ಮೊರೆ ಹೋಗ್ಬೋದು ಅನ್ನೋದನ್ನ ನೀವು ಕೂಡ ಫಾಲೋ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.